ಹಾಯ್ ಫ್ರೆಂಡ್ಸ್. ಸೊ ಹಳೆ ವಿಡಿಯೋನಲ್ಲಿ ನಾವು ವಿ ಎಮ್ ಒಂದು ಕಾನ್ಫಿಗರ್ ಮಾಡಿದ್ವಿ. ಸೊ ಇವತ್ತು ಇನ್ನೊಂದು ಆ್ಯಕ್ಚುಲಿ ಆಪ್ಷನ್ ಇದೆ, ಅದರಲ್ಲೂ ಟ್ರೈ ಮಾಡೋಣ. ಸೊ ಸೇಮ್ ಎವ್ರಿಥಿಂಗ್ ಅದೇ ಥರ ಸ್ಟೆಪ್ಸ್ ಬರುತ್ತೆ. ಸೊ ಇದರಲ್ಲೂ ಮತ್ತೆ ನೇಮ್ ಕೊಡ್ತೀನಿ. ಲಾಸ್ಟ್ ಟೈಮ್ ನಾವೇನು ಮಾಡಿದ್ವಿ, ಅನ್ಅಟೆಂಡೆಡ್ ಇನ್ಸ್ಟಾಲೇಷನ್ ಮಾಡಿದ್ವಿ. ಅಂದರೆ ನಾವು ಯಾವುದು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡಿಪ್ಲೈ ಆಗೋ ಥರ ಮಾಡಿದ್ವಿ. ಸೊ ಅದರೊಳಗೆ ಒಂದು ಡಿಸಡ್ವಾಂಟೇಜ್ ಏನಾಗುತ್ತೆ ಅಂದರೆ ನಮಗೆ ಸ್ಯೂಡೋ ಆ್ಯಕ್ಸಸ್ ಸಿಗೋದಿಲ್ಲ. ಸೊ ಈಗ ನಾನು ಇಲ್ಲಿ ಲೇಟೆಸ್ಟ್ ಓ ಎಸ್ ಡೌನ್ಲೋಡ್ ಮಾಡಿದ್ದೆ, ಅದು ಸೆಲೆಕ್ಟ್ ಮಾಡ್ಕೋತೀನಿ ISO ಇಮೇಜು. ಸೊ ಆಮೇಲೆ ಇಲ್ಲ ಏನು ಚೇಂಜ್ ಮಾಡಲ್ಲ. ಇಲ್ಲಿ ಸ್ಕಿಪ್ ಅನ್ಅಟೆಂಡೆಡ್ ಇನ್ಸ್ಟಾಲೇಷನ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಕೊಡ್ತೀನಿ. ಸೊ ಇದನ್ನು ಕೊಟ್ಟಾಗ ಏನಾಗುತ್ತೆ, ನಮಗೆ ಲಾಗಿನ್ ಮಾಡಬೇಕಾದ್ರೆ ನಾವು ಯಾವ ಲ್ಯಾಂಗ್ವೇಜ್ ಬೇಕು, ಯಾವ ಕೀಬೋರ್ಡ್ ಬೇಕು ಎಲ್ಲ ಸೆಲೆಕ್ಟ್ ಮಾಡ್ತೀವಿ. ಕೀಬೋರ್ಡಲ್ಲಿ ಯಾವ ಲ್ಯಾಂಗ್ವೇಜ್ ಎಲ್ಲ, ಸೊ ಅದೆಲ್ಲ ಆಪ್ಷನ್ ಸಿಗುತ್ತೆ. ಆಮೇಲೆ ಲಾಗಿನ್ ಮಾಡಬೇಕಾದ್ರೆ ನಾವು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೂಡ ಕೊಡ್ತೀವಲ್ಲ, ಅದು ರೂಟ್ ಯೂಸರ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಬನ್ನಿ ಅದು ಹೇಗೆ ಅಂತ ನೋಡೋಣ. ಸೊ ಸೇಮ್ 4GB ರ್ಯಾಮ್, 2 CPU 4GB ರ್ಯಾಮ್ ಸೆಲೆಕ್ಟ್ ಮಾಡಿದ್ದೀನಿ. ಇದೆಲ್ಲ ಆಟೋ ಹಾಗೆ ಇರುತ್ತೆ, ಸೇಮ್, ಇನ್ನೇನು ಚೇಂಜಸ್ ಮಾಡಲ್ಲ. ಆಮೇಲೆ ಇಲ್ಲಿ ಕೆಲವು ಸೆಟ್ಟಿಂಗ್ಸ್ನ ಚೇಂಜ್ ಮಾಡೋಣ, ಏನಕ್ಕೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಜನರಲಲ್ಲಿ ಅಡ್ವಾನ್ಸ್ಡ್ ಅಂತ ಇದೆ. ಈ ಅಡ್ವಾನ್ಸ್ಡ್ ಆಪ್ಷನ್ಗೆ ಹೋದರೆ ಶೇರ್ಡ್ ಕ್ಲಿಪ್ ಬೋರ್ಡ್ ಅಂತ ಇದೆ. ಶೇರ್ಡ್ ಕ್ಲಿಪ್ ಬೋರ್ಡು ಡಿಸೇಬಲ್ ಆಗಿದೆ, ಇದನ್ನ ಬೈ ಡೈರೆಕ್ಷನಲ್ಲಿ ಮಾಡೋಣ. ಸೊ ಇದರಿಂದ ಏನು ಅಡ್ವಾಂಟೇಜ್ ಅಂದರೆ, ಈಗ ನಾನು ಹೋಸ್ಟ್ VM ಅಲ್ಲಿ ಈಗ ಒಂದು ಯಾವ್ದಾದ್ರು ನೋಟ್ ಪ್ಯಾಡಲ್ಲಿ ಕಮೆಂಟ್ಸ್ ಹಾಕ್ಕೊಂಡಿದ್ರೆ ಕಾಪಿ ಮಾಡಿ ವರ್ಚುವಲ್ ಮಿಷನಲ್ಲಿರೋಲ್ಲ ಆಪರೇಟಿಂಗ್ ಸಿಸ್ಟಮಲ್ಲಿ ನಾನು ಪೇಸ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನನಗೆ ಕಾಪಿ ಪೇಸ್ಟ್ ಆಪ್ಷನ್ ಸಿಗೋದಿಲ್ಲ. ಸೊ ಹಾಗೆ ಡ್ರಾಗ್ ಆ್ಯಂಡ್ ಡ್ರಾಪ್ ಕೂಡ ಬೈ ಡೈರೆಕ್ಷನ್ ಅಂತ ಸೆಲೆಕ್ಟ್ ಮಾಡೋಣ. ಸಿಸ್ಟಮಲ್ಲಿ ನೋಡೋಣ, ಸಿಸ್ಟಮಲ್ಲಿ ಏನು ಚೇಂಜಸ್ ಇಲ್ಲ. ಡಿಸ್ಪ್ಲೇನಲ್ಲಿ VMS VG ಅಂತ ಇರೋದನ್ನು VBox SVG ಅಂತ ಸೆಲೆಕ್ಟ್ ಮಾಡೋಣ. ಇದನ್ನು ಸೆಲೆಕ್ಟ್ ಮಾಡೋದ್ರಿಂದ ನಮಗೆ ಈ ಸ್ಕ್ರೀನ್ ಸೈಜ್ ಏನಿದೆ ಅದೇ ಸೈಜ್ ತನಕ ಸೆಲೆಕ್ಟ್ ಮಾಡ್ಬೋದು. ಅದೇ ನಾವು VBox VG ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅಲ್ಲಿ ಡಿಫಾಲ್ಟ್ ವಿಂಡೋಸ್ ಸೈಜ್ ಏನಿರುತ್ತೆ ಅದು ಮಾತ್ರ ಬರುತ್ತೆ. ಸೊ ಸಿಸ್ಟಮ್ ಪ್ರೊಸೆಸರ್ ಆಕ್ಸಿಲರೇಷನ್ ಇಲ್ಲೆಲ್ಲ ಏನೂ ಚೇಂಜಸ್ ಇಲ್ಲ. ಡಿಸ್ಪ್ಲೇಲಿ ಚೇಂಜ್ ಮಾಡಿದ್ದೀವಿ. ಸ್ಟೋರೇಜ್ ಬಂದು ನಾವೇನು OS ಸೆಲೆಕ್ಟ್ ಮಾಡಿದ್ವಿ ಅದು ಬಂದಿರಬೇಕು ಇಲ್ಲಿ ISO, ಆವಾಗ ಆ್ಯಸ್ ಎಕ್ಸ್ಪೆಕ್ಟೆಡ್ ವರ್ಕ್ ಆಗುತ್ತೆ. ಸೊ ಓಕೆ ಕೊಡೋಣ. ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ ಇನ್ಸ್ಟಾಲೇಷನ್. ಸೊ ಇನ್ಸ್ಟಾಲೇಷನ್ ಆದಮೇಲೆ ಸೊ ಈಗ ಆ್ಯಕ್ಚುಲಿ ಇನ್ಸ್ಟಾಲೇಷನ್ಗೆ ಕೆಲವು ಸ್ಟೆಪ್ಸ್ ಫಾಲೋ ಮಾಡಬೇಕಾಗತ್ತೆ. ಸೊ ಸ್ಟಾರ್ಟ್ ಆದಮೇಲೆ ಪವರ್ ಅಪ್ ಆಗ್ತಾಯಿದೆ VM. ಲೆಟ್ಸ್ ವೆಯ್ಟ್. ಸೊ ಇವಾಗ ಲಾಸ್ಟ್ ಟೈಮ್ ಡಿಪ್ಲೈ ಮಾಡಿದಾಗ ನನಗೆ ಇಲ್ಲಿ ಏನೋ ಆಪ್ಷನ್ ಕೇಳಲಿಲ್ಲ. ಈ ಸತಿ ನನಗೆ ಕೇಳಬೇಕು, ಎಲ್ಲ ಆಪ್ಷನ್ಸ್ ಏನೇನಿದೆ ಅದೆಲ್ಲ ಕೇಳುತ್ತೆ. ಲ್ಯಾಂಗ್ವೇಜ್ ಯಾವ್ದು ಬೇಕು, ಏನು, ಕನ್ನಡ ಕೂಡ ಇದೆ ಸೆಲೆಕ್ಟ್ ಮಾಡೋಕ್ಕೆ. ಸೊ ನಾವು ಇಂಗ್ಲೀಷ್ಗೆ ಸೆಲೆಕ್ಟ್ ಮಾಡೋಣ, ಯಾಕಂದರೆ ನಮ್ಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಒಂದು. ಆಮೇಲೆ ಕಂಪ್ನಿಲೆಲ್ಲ ಕಡೆ ಇಂಗ್ಲೀಷ್ ಇರುತ್ತೆ, ಕನ್ನಡ ಇರೋದಿಲ್ಲ. ಸೊ ಹಾಗಾಗಿ ಇಂಗ್ಲೀಷೇ ಸೆಲೆಕ್ಟ್ ಮಾಡಿರ್ತೀನಿ ಈ ಸತಿ. ಓಕೆ, ಇಟ್ಸ್ ಫೈಲ್ ಸಿಸ್ಟಮ್ ಚೆಕ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾಯಿದೆ. ಅದಾದ ತಕ್ಷಣ OS ಇನ್ಸ್ಟಾಲೇಷನ್ ಕಂಟಿನ್ಯೂ ಆಗುತ್ತೆ. ಸೊ ಬೇಸಿಕ್ ಪೇಜ್ ಲೋಡ್ ಆಗಿದೆ, ಇನ್ನು ಇನ್ಸ್ಟಾಲ್ ಆಗಬೇಕು OS. ಸ್ವಲ್ಪ ಸ್ಲೋ ಇದೆ ಮೆಷಿನ್ ಇವತ್ತು ಯಾಕೋ. ಸೊ ಓಕೆ, ಇಲ್ಲಿ ನಾವು ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಲ್ಯಾಂಗ್ವೇಜಸ್ ಇದೆ. ಯಾವ ಲ್ಯಾಂಗ್ವೇಜಲ್ಲಿ ನಮ್ಗೆ OS ಬೇಕೋ ಆ ಲ್ಯಾಂಗ್ವೇಜಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಕನ್ನಡ ಕೂಡ ಇದೆ, ಬಟ್ ನಾನು ಇಂಗ್ಲೀಷೇ ಸೆಲೆಕ್ಟ್ ಮಾಡಿರ್ತೀನಿ. ಓಕೆ, ಇನ್ಸ್ಟಾಲ್ ಉಬುಂಟು ಅಂತ ಮಾಡ್ತೀನಿ. ಟ್ರೈ ಉಬುಂಟು ಅಲ್ಲ, ಇನ್ಸ್ಟಾಲ್ ಉಬುಂಟು. ಇಲ್ಲಿ ಕೀಬೋರ್ಡ್ ಲೇಔಟು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜಲ್ಲಿ ಮಾಡ್ಬೋದು. ಇಲ್ಲಿ ಕನ್ನಡ ಇಲ್ಲ, ಸೊ ನಾನು ಇಲ್ಲೇನು ಡಿಫಾಲ್ಟ್ ವ್ಯಾಲ್ಯೂ ಇದೆ ಅದೇ ತೊಗೋತೀನಿ, ಇಂಗ್ಲೀಷ್ US. ಸೊ ಅದಾದಮೇಲೆ ಕಂಟಿನ್ಯೂ. ಸೊ ಇಲ್ಲೇನು ಚೇಂಜ್ ಮಾಡೋಕ್ಕೋಗಲ್ಲ, ಕಂಟಿನ್ಯೂ. ಓಕೆ, ಎರೇಸ್ ಡಿಸ್ಕಂಟ್ ಇನ್ಸ್ಟಾಲ್ ಉಬುಂಟು ಅಂತ ಇರುತ್ತೆ, ಅದೇ ಆಪ್ಷನ್ ಹಾಗೆ ಇರಲಿ. ಇನ್ಸ್ಟಾಲ್ ಮಾಡೋಣ, ಕಂಟಿನ್ಯೂ. ಸೊ ಈಗ ಇಲ್ಲಿ ಟೈಮ್ ಝೋನ್ ಕೇಳ್ತಾ ಇದೆ. ಬೈ ಡಿಫಾಲ್ಟ್ ಕೋಲ್ಕತ್ತಾ ಇಂಡಿಯಾ ಟೈಮ್ ಝೋನ್ ಸೆಲೆಕ್ಟ್ ಆಗಿದೆ. ಸೊ ಅದನ್ನು ಹಾಗೆ ಇಟ್ಟಿರ್ತೀನಿ, ಏನು ಚೇಂಜ್ ಮಾಡೋಕ್ಕೋಗಲ್ಲ. ಇಲ್ಲಿ ಬೇಸಿಕ್ಸ್ ಫಸ್ಟ್ ಇದೇ ಯೂಸರ್ ನೇಮ್ ಆಗು ತಗೊಳುತ್ತೆ. ಸೊ ಪಾಸ್ವರ್ಡು ನಿಮಗೆ ಏನು ಪಾಸ್ವರ್ಡ್ ಬೇಕೋ ಅದು ಸೆಟ್ ಮಾಡಿ, ಆದಷ್ಟು ಸೆಕ್ಯೂರ್ಡ್ ಆಗಿ ಇರಲಿ, ತುಂಬ ಪ್ರೆಡಿಕ್ಟ್ ಮಾಡೋ ಥರ ಇರಬಾರ್ದು. ಸೊ ಕಂಟಿನ್ಯೂ. ಸೊ ಯೂಸರ್ ನೇಮ್ ಪಾಸ್ವರ್ಡ್ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಈ ಯೂಸರೇ ಅಡ್ಮಿನ್ ಆಗಿ ಲಾಗಿನ್ ಆಗುತ್ತೆ, ಅಡ್ಮಿನ್ ಯೂಸರ್ ಆಗಿ. ಸೊ ಇವಾಗ OS ಎಲ್ಲ ರನ್ ಆದಮೇಲೆ
ನಾನು ಮತ್ತೆ ಲಾಗಿನ್ ಓ ಎಸ್ ಇನ್ಸ್ಟಾಲ್ ಹಾಕೊಂಡು 20 ಮಿನಿಟ್ಸ್ ಆಗುತ್ತೆ. ಅದಾದಮೇಲೆ ಮತ್ತೆ ರೆಕಾರ್ಡಿಂಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಮಿಕ್ಕಿದ ಪ್ರೊಸೀಜರೆಲ್ಲ ಸೇಮ್, ಅದೇ ಡಿಫಾಲ್ಟ್ ಪೇಜಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಕ್ಲೋಸ್ ಮಾಡಿ ಆಮೇಲೆ ಈ ಸತಿ ರೂಟ್ ಯೂಸರ್ ಆಗಿ ಲಾಗಿನ್ ಮಾಡೋಕ್ಕೆ ನಮಗೆ ಆಪ್ಷನ್ ಇರುತ್ತೆ. ಸೊ ಒಂದು ಸತಿ ಲಾಗಿನ್ ಮಾಡಿದ್ಮೇಲೆ ನಾನು ಅಲ್ಲಿಂದ ಮತ್ತೆ ರೆಕಾರ್ಡಿಂಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಸಿಗೋಣ. ಓಕೆ, ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಈಗ ರೀಸ್ಟಾರ್ಟ್ ಕೇಳ್ತಾ ಇದೆ, ರೀಸ್ಟಾರ್ಟ್ ನಾವು ಕೊಡೋಣ. ಸೊ ಅವಾಗ ಮಿಷನ್ ರೀಬೂಟ್ ಆಗುತ್ತೆ. ರೀಬೂಟ್ ಆದಮೇಲೆ ಈಗ ಓ ಎಸ್ ಇನ್ಸ್ಟಾಲ್ ಆಗಿರುತ್ತೆ. ಸೊ ಇಲ್ಲೇನೂ ಮಾಡಬೇಡ, ಜಸ್ಟ್ ಎಂಟರ್ ಕೊಡೋಣ. ಸೊ ಈಗ ಓ ಎಸ್ ರೀಬೂಟ್ ಆಗಿ ಓ ಎಸ್ ಈಗ ಉಬುಂಟು ಸ್ಟಾರ್ಟ್ ಆಗುತ್ತೆ. ಸೊ ಈಗ ಡೈರೆಕ್ಟ್ ಹೋಮ್ ಸ್ಕ್ರೀನ್ಗೆ ಹೋಗುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಐ ಎಸ್ ಒ ಇಮೇಜ್ ಹಾಕಿ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಒಂದು ಏನು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರ್ತೀವಿ, ಅದೇ ಇವಾಗ ಯೂಸರ್ ಆಗಿ ಬಂದಿರುತ್ತೆ. ಈಗ ಆ ಪಾಸ್ವರ್ಡ್ನ ಇಲ್ಲಿ ಪಾಸ್ ಮಾಡೋಣ. ಓಕೆ, ಪಾಸ್ವರ್ಡ್ ಕೊಟ್ಟಾದ್ಮೇಲೆ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಡಿಫಾಲ್ಟ್ ಸ್ಕ್ರೀನ್ಸ್ ಏನೇನಿರುತ್ತೆ ಅದೆಲ್ಲ ಬರುತ್ತೆ, ಅದನ್ನೆಲ್ಲ ಸ್ಕಿಪ್ ಮಾಡೋಣ. ನೆಕ್ಸ್ಟ್ ನೋ ಡೋಂಟ್ ಸೆಂಡ್ ಇನ್ಫೋ, ನೆಕ್ಸ್ಟ್ ಡನ್. ಸೊ ಇದಾಗಿದೆ. ಸೊ ಈಗ ಇಲ್ಲಿ ಹೋಗ್ಬಿಟ್ಟು ಟರ್ಮಿನಲ್ ಓಪನ್ ಮಾಡಿ ಟರ್ಮಿನಲ್ ಅಂತ ಟೈಪ್ ಮಾಡೋಣ. ಟರ್ಮಿನಲ್ ಅಂದರೆ ಇಲ್ಲೇ ನಾವು ಎಲ್ಲ ಆಲ್ಮೋಸ್ಟ್ ಲೈನೆಕ್ಸ್ CLI ಇದು ಕಮ್ಯಾಂಡ್ ಲೈನ್ ಇಂಟರ್ಫೇಸ್ ಅಂತಾರೆ. ಸೊ ಇವಾಗ ಇಲ್ಲಿ ನಾನು ಬೇಸಿಕ್ ಫಸ್ಟ್ ಯೂಸರ್ ಆಗಿ ಲಾಗಿನ್ ಆಗಿದ್ದೀನಿ. ಇದು ನಂದು VM ಬಾಕ್ಸು. ಸೊ ಇವಾಗ ಇಲ್ಲಿ ನಾನು ರೂಟ್ ಯೂಸರ್ ಇದೆಯಾ ನೋಡೋಣ. sudosu ಅಂತ ಕೊಟ್ಟರೆ ಪಾಸ್ವರ್ಡ್ ಕೇಳುತ್ತೆ ಯೂಸರ್ಗೆ, ಅದು ಕೊಟ್ಟರೆ ಓಕೆ ರೂಟ್ ಆ್ಯಕ್ಸಸ್ ಇದೆ. ಸೊ ರೂಟ್ ಆ್ಯಕ್ಸಸ್ ಏನಕ್ಕೆ ಬೇಕು ಅಂದರೆ ನನಗೆ ಯಾವ್ದಾರು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕಂದ್ರೆ, ಪ್ಯಾಕೇಜಸ್ ಅಪ್ಗ್ರೇಡ್ ಮಾಡಬೇಕು. ಸೊ ಮೇಜರ್ಲಿ ಏನಾದರೂ ಅಡ್ಮಿನಿಸ್ಟ್ರೇಟರ್ ವರ್ಕ್ ಮಾಡಬೇಕಾದಾಗೆಲ್ಲ ನಮಗೆ ರೂಟ್ ಯೂಸರ್ ಆಗೇ ಮಾಡಬೇಕಾಗತ್ತೆ. ಅಡ್ಮಿನಿಸ್ಟ್ರೇಟರ್ ಯೂಸರ್ ಆ್ಯಕ್ಚುಲಿ ರೂಟ್ ಅಂದರೆ. ಸೊ ಈಗ ಇದಿಷ್ಟು ಇನ್ಸ್ಟಾಲ್ ಆಗಿದೆ. ನೆಕ್ಸ್ಟು ಲೈನೆಕ್ಸ್ ಬೇಸಿಕ್ ಕಮೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋಣ. ಅದನ್ನು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್.